ಸರ್ಕಾರಿ ಮಹಿಳಾ ಗೃಹ ವಿಜ್ಞಾನ ಕಾಲೇಜಿನಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ರೇಂಜರ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸಾಧನೆಗಳ ಹಿಂದೆ ಕಷ್ಟ ಮತ್ತು ಸವಾಲುಗಳು ಸಹಜ. ಕಲಿಕೆಯ ತುಡಿತ, ಆತ್ಮವಿಶ್ವಾಸ, ಶ್ರದ್ಧೆ ಮತ್ತು ಕೌಶಲ್ಯಾಭಿವೃದ್ಧಿ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಪದವಿ ಅವಧಿಯಲ್ಲೇ ಕೌಶಲ್ಯಾಧಾರಿತ ಶಿಕ್ಷಣ ಪಡೆಯುವುದರಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ ಅಂತ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶವನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕಿ ಶೋಭಾಜಿ ನೀಡಿದರು. ಶಿಸ್ತು, ಅಧ್ಯಯನ ಹಾಗೂ ಗುರಿ ಸಾಧನೆಯಿಂದ ನೀವಲ್ಲಿ ಯಾರು ಬೇಕಾದರೂ ಈ ಸ್ಥಾನ ಅಥವಾ ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ಅದರ ಹಿಂದೆ ನೀವು ಬೆಳೆಸ್ಕೊಳ್ಬೇಕಾಗಿರುವ ಕೆಲವೊಂದು ಗುಣಗಳು, ಅದಕ್ಕೆ ಪೂರಕವಾದ ವಾತಾವರಣ ಖಂಡಿತವಾಗಿ ನಮ್ಮ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹೊಳೆನರಸೀಪುರದಲ್ಲಿ ಇದೆ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅನೇಕ ವರ್ಷಗಳಿಂದ ಈ ಕಾಲೇಜನ್ನು ಗಮನಿಸ್ತಾ ಬಂದಿದ್ದೀನಿ. ನಿಮ್ಮಲ್ಲಿಗೆ ಪ್ರಾಂಶುಪಾಲರಾಗಿ ಡಾಕ್ಟರ್ ಆಶಾ ಜ್ಯೋತಿ ನನಗೆ ಹಳೆಯ ಸ್ನೇಹಿತರು. ಅವರು ಇಲ್ಲಿ ಬಂದಾಗಿನಿಂದ ಕೂಡ ನಾನು ಬಹಳ ನಿಕಟವಾಗಿ ಈ ಕಾಲೇಜಿನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ನನಗೆ ಮುಂಚಿತವಾಗಿ ಮಾತಾಡಿದಂಥ ಪ್ರೊಫೆಸರ್ ಹರೀಶ್ ಅವರು ಇರ್ಬೋದು, ಗಣೇಶ್ ಅವರು ಇರ್ಬೋದು, ಇವರೆಲ್ಲ ಹೇಳಿದಾಗೆ ನಾನು ಕೂಡ ನಿಮ್ಮ ಕಾಲೇಜಿನ ಬಗ್ಗೆ ಕೆಲವೊಂದು ಸಂದರ್ಭದಲ್ಲಿ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀನಿ. ಬಹಳ ಯಾಕೆಂದರೆ ನನಗೆ ಗೃಹ ವಿಜ್ಞಾನ ಕಾಲೇಜು ಇತರ ಸರ್ಕಾರಿ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 440 ಸರ್ಕಾರಿ ಕಾಲೇಜುಗಳ ರೀತಿಯಲ್ಲಿ ಪ್ರತಿಯೊಂದು ನನಗೆ ಆಪ್ತವೆ. ಅದರ ಜೊತೆಯಲ್ಲಿ ಗೃಹ ವಿಜ್ಞಾನ ವಿಷಯದಲ್ಲಿ ಇನ್ನಷ್ಟು ಆಸಕ್ತಿಯಿಂದ ನಾನು ತಿಳ್ಕೊಳ್ತಾ ಇರ್ತೀನಿ. ನಿಜಕ್ಕೂ ಈ ಪ್ರತಿಯೊಂದು ವಿಚಾರದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಾಗ, ಯಾವುದೇ ಒಂದು ಸಬ್ಜೆಕ್ಟ್ ಇರ್ಬೋದು, ಅದು ಸೈಕಾಲಜಿ ಇರ್ಬೋದು, ಕಾಮರ್ಸ್ ಇರ್ಬೋದು, ಗೃಹ ವಿಜ್ಞಾನ ಇರ್ಬೋದು, ಪ್ರತಿಯೊಂದು ವಿಷಯಕ್ಕೂ ಅದರದೇ ಆದಂಥ ಮಹತ್ವ, ಆದ್ಯತೆ ಇದೆ. It is not just about the subject, it is about what you do with that subject that is very, very important. ಹಾಗಾಗಿ ನೀವು ಶ್ರದ್ಧೆಯಿಂದ ಅದರಲ್ಲಿ ತೊಡಗಿಸ್ಕೊಳ್ಳೋದು. ಬಹಳ ನುರಿತ ಪ್ರಾಧ್ಯಾಪಕರಿದ್ದಾರೆ. ಪ್ರತಿಯೊಂದು ಆಕ್ಟಿವಿಟಿ ಇಲ್ಲಿ ನೋಡಿದಾಗ ಸಾಂಸ್ಕೃತಿಕ ಸಂಘದ ಚಟುವಟಿಕೆಗಳಿರ್ಬೋದು, IQAC ಇರ್ಬೋದು, NSS, NCC, ರೆಡ್ ಕ್ರಾಸ್, ಪ್ರತಿಯೊಂದರಲ್ಲೂ ಅಥವಾ ಕ್ರೀಡೆ ನಾನು ಆಗ್ಲಿಂದ ಗಮನಿಸ್ತಾ ಇದ್ದೆ ಹಾಗೂ ಕೇಳ್ತಾ ಇದ್ದೆ. ಅನೇಕ ಸಾಧನೆಗಳನ್ನು ಈ ಸಂಸ್ಥೆ. ಈ ಕಾರ್ಯಕ್ರಮದಲ್ಲಿ ಶೋಭಾಜಿ, ಡಾಕ್ಟರ್ HL ಮಲ್ಲೇಶ್ಗೌಡ, ಡಾಕ್ಟರ್ ಆಶಾ ಜ್ಯೋತಿ, UH ಫರೀಕಮ್ಮ, P ಮುರುಗೋಡ್, ಡಾಕ್ಟರ್ ಕೃಷ್ಣಮೂರ್ತಿ, ಡಾಕ್ಟರ್ ಅಶೋಕ್, TY ರಾಜು ಇತರರು ಹಾಜರಿದ್ದರು.